ಬಿಡದಿಯಲ್ಲಿ ನಕಲಿ ಔಷಧಿ ಸಿಕ್ಕ ಕೇಸ್ನಲ್ಲಿ ತನಿಖೆ ತೀವ್ರಗೊಳ್ತಾ ಇದೆ. ನಕಲಿ ಔಷಧಿ ಕೇಸ್ ತನಿಖೆಗೆ ಎಸ್ಐಟಿಯನ್ನ ಸರ್ಕಾರ ರಚನೆ ಮಾಡಿದೆ. ಎಸ್ಐಟಿ ರಚನೆಯ ಬಳಿಕ ಡಿಐಜಿ ವಂಶಿಕೃಷ್ಣ ಮೊದಲ ಬಾರಿಗೆ ಮೀಟಿಂಗ್ ನಡೆಸಿದ್ದಾರೆ. ಬಿಡದಿಯಲ್ಲಿ ನಕಲಿ ಔಷಧಿ ಸಿಕ್ಕ ಕೇಸ್ನಲ್ಲಿ ತನಿಖೆಯನ್ನ ತೀವ್ರಗೊಳಿಸಲಾಗ್ತಾ ಇದೆ. ಇದೇ ಕೇಸ್ನ ತನಿಖೆಗೆ ಎಸ್ಐಟಿಯನ್ನ ಸರ್ಕಾರ ರಚನೆ ಮಾಡಿದೆ. ಎಸ್ಐಟಿ ರಚನೆ ಆದ ಬಳಿಕ ಡಿಐಜಿ ವಂಶಿಕೃಷ್ಣ ಮೊದಲ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಎಸ್ಪಿ ಲೋಕೇಶ್, ಎಸ್ಪಿ ಶಿವಪ್ರಕಾಶ್ ದೇವರಾಜ್, ತಾವರೆಕೆರೆಯ ಇನ್ಸ್ಪೆಕ್ಟರ್ ಮಾರುತಿ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಕಮಿಷನರ್ ಕಚೇರಿಯಲ್ಲಿ ಈ ಒಂದು ಎಸ್ಐಟಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಕೇಸ್ ಫೈಲ್ನ ಸಮೇತ ಕೃತ್ಯ ಹಾಗೂ ಆ ಬಳಿಕ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ವಿವರಣೆ ಕೇಳ್ತಾ ಇದ್ದಾರೆ. ಇದುವರೆಗೆ ಒಟ್ಟು 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಓರ್ವ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಎಸ್ಕೇಪ್ ಆಗಿದ್ದಾನೆ. ಕೇಸ್ ಬೆಳಕಿಗೆ ಬರ್ತಾ ಇದ್ದಂತೆ ದುಬೈಗೆ ಆತ ಎಸ್ಕೇಪ್ ಆಗಿರುವಂತ ಮಾಹಿತಿ ಇದೆ. ಆರೋಪಿಗಳ ಸಂಪೂರ್ಣ ಮಾಹಿತಿಯನ್ನ ಸದ್ಯ ಎಸ್ಐಟಿ ಟೀಮ್ ಕಲೆ ಹಾಕ್ತಾ ಇದೆ. ಔಷಧಿ ತಯಾರಿಸೋ ಯೂನಿಟ್ ಎಲ್ಲಿದೆ ಅನ್ನೋ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಈ ಒಂದು ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿತ್ತು. ಅದರಲ್ಲೂ ICUನಲ್ಲಿ ಬಳಸುವಂತಹ ಇಂಜೆಕ್ಷನ್ಗಳಾಗಿರ್ಬೋದು, ಮೆಡಿಸಿನ್ಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಫೇಕ್ MNC ಕಂಪನಿಗಳ ಬ್ರ್ಯಾಂಡೆಡ್ ಲೇಬಲ್ಗಳನ್ನು ಬಳಸಿಕೊಂಡು ಈ ಟೀಮ್ ಎಕ್ಸ್ಪೈರಿ ಡೇಟ್ ಆಗಿರುವಂಥ ಮೆಡಿಸಿನ್ಸ್ಗಳಿಗೆ ಮತ್ತೆ ಪುನಃ ರೀಲೇಬಲಿಂಗ್ ಮಾಡಿ ಅದನ್ನು ಮಾರುಕಟ್ಟೆಗೆ ಸೇಲ್ ಮಾಡ್ತಾ ಇದ್ರು. ಅದರಲ್ಲೂ ಪ್ರತಿಷ್ಠಿತ ಹಾಸ್ಪಿಟಲ್ಗಳಿಗೆಲ್ಲ ICUನಲ್ಲಿ ಬಳಸುವಂಥ ಇಂಜೆಕ್ಷನ್ಗಳು ಸಪ್ಲೈ ಆಗ್ತಾ ಇದ್ದಿದ್ದು ಇತ್ತೀಚೆಗಷ್ಟೇ ಬೆಳಕಿಗೆ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ನಡೆಸೋದಕ್ಕೆ ಸರ್ಕಾರ ಈ ಒಂದು ಕೇಸ್ನ ತನಿಖೆಯನ್ನ ಎಸ್ಐಟಿ ಹೆಗಲಿಗೆ ವಹಿಸಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟೀಮ್ ರಚನೆಯಾದ ಬಳಿಕ ಮೊದಲ ಮೀಟಿಂಗ್ ಅನ್ನ ನಡೆಸಿ ಇಲ್ಲಿವರೆಗೂ ಏನೆಲ್ಲ ಕ್ರಮಗಳನ್ನ ಜರುಗಿಸಿದ್ದಾರೆ, ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ, ಉಳಿದಿರುವಂತ ಓರ್ವ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಏನಾತ ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಎಸ್ಐಟಿ ಕಲೆ ಹಾಕ್ತಾ ಇದೆ. ಜೊತೆಗೆ ಔಷಧಿ ತಯಾರು ಮಾಡುವಂತಹ ಯೂನಿಟ್ ಎಲ್ಲಿದೆ ಅನ್ನೋ ಬಗ್ಗೆ ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಚರ್ಚೆ ಆಗ್ತಾ ಇದೆ.